ಚಿಕ್ಕಪ್ಪ ಏನ್ ಹೇಳ್ತಾ ಇದ್ದೀರಾ? ಅಪ್ಪಂಗೆ ಏನಾಗುತ್ತೆ? ಅಪ್ಪನ್ಗೆ ಏನೂ ಆಗಿಲ್ಲ. ಇಲ್ಲ ಕಾರ್ತಿಕ್, ಅಣ್ಣನ ಆರೋಗ್ಯದ ವಿಷಯದಲ್ಲಿ ನೀನು ಅಣ್ಣ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅಣ್ಣನ ಹೆಲ್ತ್ ಬಗ್ಗೆ ನಿನಗೇನೋ ಟೆನ್ಷನ್ ಇದೆ. ಹೇಳು, ಅಣ್ಣನಿಗೆ ಏನಾಗಿದೆ? ಹೇಳು ಕಂದ, ಏನಾಗಿದೆ ಅಣ್ಣನಿಗೆ? ಅಪ್ಪನ್ಗೆ ಏನಾಗಿದೆ ಚಿಕ್ಕಪ್ಪ? ಅಪ್ಪನ್ಗೆ ಏನೂ ಆಗಿಲ್ಲ. ನನ್ಗೇನು ಗೊತ್ತಿಲ್ಲ. ನೀವ್ಯಾಕೆ ಕೇಳ್ತಾ ಇದ್ದೀರಾ? ಕಾರ್ತಿಕ್, ಚಿಕ್ಕ ವಯಸ್ಸಿನಿಂದಲೂ ನನ್ನ ಅಣ್ಣನ ನೋಡ್ಕೊಂಡೇ ಬೆಳೆದವನು. ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಅವನ ಆಸೆನಲ್ಲಿ ಈ ಪ್ರಪಂಚನ ನೋಡಿದವನು. ಅವನ ನಡವಳಿಕೆನಲ್ಲೇ ಆಗ್ಲಿ, ಅವನ ಮಾತಿನಲ್ಲೇ ಆಗ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ್ರು ಅದು ನನ್ನ ಗಮನಕ್ಕೆ ಬರುತ್ತೆ. ನಾನು ನಿಮ್ಮಿಬ್ಬರನ್ನು ಬಹಳ ದಿವಸದಿಂದ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಣ್ಣನಲ್ಲಿ ಮೊದಲಿದ್ದಷ್ಟು ಕಾನ್ಫಿಡೆನ್ಸ್ ಈಗ ಕಾಣಿಸ್ತಾ ಇಲ್ಲ. ಇನ್ನು ನೀನು ಅಣ್ಣನ ವಿಚಾರದಲ್ಲಿ ಬಹಳ ಕಾಳಜಿ ತೋರಿಸ್ತಾ ಇದೆಯಾ. ನಿನ್ನ ಕಾಳಜಿ ಒಳ್ಳೆದೇ, ಆದ್ರೆ ಅದರಿಂದ ಅನುಮಾನ ಬರೋದಂತೂ ನಿಜ. ನೋಡು, ಮದುವೆ ಟೈಮ್ನಲ್ಲಿ ಎಲ್ಲರೂ ಅವರವರದೇ ಆದ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗಂತ ಅಣ್ಣನ ಬಗ್ಗೆ ಆಗ್ಲಿ, ಅಣ್ಣನ ಆರೋಗ್ಯದ ಬಗ್ಗೆ ಆಗ್ಲಿ ಕೇರ್ಲೆಸ್ ಮಾಡಕ್ಕಾಗಲ್ಲ ಕಾರ್ತಿಕ್. ನಿನಗೆ ಗೊತ್ತು ಕಾರ್ತಿಕ್, ಅಣ್ಣನೇ ಈ ಮನೆ ಶಕ್ತಿ, ಅಣ್ಣನೇ ಈ ಮನೆ ಎಲ್ಲರ ಪ್ರಾಣ. ಅವನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಈ ಮನೆಯಲ್ಲಿ ಯಾರು ತಡ್ಕೊಳ್ಳಲ್ಲ. ಈಗಲಾದ್ರೂ ನಿಜ ಹೇಳು, ಏನಾಗಿದೆ ಅಣ್ಣನಿಗೆ? ಹಾಯ್ ಡಿಯರ್, ಹೇಳು. ಏನಿಲ್ಲ ದಿವ್ಯಾ, ಸುಮ್ನೆ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನೀನ್ ನನ್ ಜೊತೆ ಮಾತಾಡ್ ಹೋದ್ಮೇಲೆ ಒಂದೊಂದು ಸೆಕೆಂಡು ನೆನಪಾಗ್ತಿದ್ಯಾ ಗೊತ್ತಾ? ಇಷ್ಟ ದಿನ ನೀನ್ ನನಗ್ ಮೋಸ ಮಾಡ್ತಿದ್ಯೇನೋ ಅನ್ಕೊಂಡು ನಿನ್ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ರಿಯಲಿ ಸಾರಿ ದಿವ್ಯಾ. ನಿನ್ ಪ್ರೀತಿ ಮುಂದೆ ನಾನ್ ತುಂಬಾ ಚಿಕ್ಕವನಾಗ್ಬಿಟ್ಟೆ. ಬಾಲ, ಇಟ್ಸ್ ಓಕೆ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಅವ್ರು ಇದೇ ತರ ನಡ್ಕೋತಾ ಇದ್ರು. ಅಷ್ಟೇ ಅಲ್ಲ, ನನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಅವರು ಈ ರೀತಿನೇ ಮಾಡ್ತಾ ಇದ್ರು. ನನ್ನಿಂದ ನಿನಗೆ ಹರ್ಟ್ ಆಗಿದೆ, ಅದಕ್ಕೆ ನಾನೇ ಸಾರಿ ಕೇಳ್ತೀನಿ. ಬೇಡ ದಿವ್ಯಾ, ನೀನ್ ಮಾತ್ರ ಸಾರಿ ಕೇಳ್ಬೇಡ. ಸಾರಿ ಕೇಳೋಂತ ತಪ್ಪು ನೀನೇನು ಮಾಡಿಲ್ಲ. ನಿನ್ನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿರೋದು ನಾನೇ ಸಾರಿ ಕೇಳ್ತೀನಿ. ಇಲ್ಲ, ಇಷ್ಟ ದಿನ ನೀನ್ ನೊಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಕಾರಣನೇ ನಾನು. ಸೊ ನಾನೇ ಸಾರಿ ಕೇಳ್ತೀನಿ. ಕಮ್ ಆನ್ ದಿವ್ಯಾ, ನೀನ್ ಸಾರಿ ಕೇಳೋದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಿನ್ ಬಾಯಿಂದ ಲವ್ ಯು ಅಂತ ಮಾತ್ರ ಬರ್ಬೇಕು, ಸಾರಿ ಬರಬಾರ್ದು. ಆಯ್ತು, ಈಗೇನು ಹೊಸ ಲವರ್ಸ್ ತರ ಮಾತಾಡೋ ಆಸೆನಾ ನಿನ್ಗೆ? ಹೌದಲ್ವಾ? ಹೊಸದಾಗ ಲವ್ ಮಾಡೋವಾಗ ಎಷ್ಟು ಸಿಲ್ಲಿಯಾಗಿ ಮಾತಾಡಿದ್ದನ್ನೇ 100 ಸಲ ಮಾತಾಡ್ತೀವಿ. ಆಮೇಲೆ ಮಾತು ಕಡಿಮೆ ಆಗ್ಬೋದು, ಆದ್ರೆ ಪ್ರೀತಿ ಜಾಸ್ತಿ ಆಗತ್ತೆ. ಯು ಆರ್ ರೈಟ್ ದಿವ್ಯಾ. ನೀನ್ ನನ್ನನ್ನ ಎಷ್ಟು ಪ್ರೀತಿಸ್ತೀಯ ಅನ್ನೋದು ನನಗಿವಾಗ ಅರ್ಥ ಆಗ್ತಿದೆ. ನಾನೀಗ್ಲೂ ನೀನ್ ಕೊಟ್ಟಿರೋ ವಾಚ್ನೇ ಕಟ್ಕೊಂಡಿದ್ದೀನಿ. ನಾನು ನೀನು ಮದ್ವೆ ಆಗಿ ಒಟ್ಟಿಗೆ ಬಾಳೋ ಟೈಮ್ ಎಷ್ಟು ಬೇಗ ಬರುತ್ತೆ ಅಂತ ಈ ವಾಚ್ ನಾ ನೋಡ್ತಾನೆ ಲೆಕ್ಕ ಹಾಕ್ತಾ ಇದ್ದೀನಿ.
ನಾವಿಬ್ರು ಮದ್ವೆ ಆಗ್ತೀವಿ ಅನ್ನೋ ಖುಷಿ ಜೊತೆಗೆ ಈ ಮದ್ವೆನ ಹೇಗ್ ನಿಲ್ಸ್ತೀಯ ಅನ್ನೋ ಟೆನ್ಷನ್ ನನಗೆ. ಅಷ್ಟಕ್ಕೂ ಈ ಮದ್ವೆನ ಹೇಗ್ ನಿಲ್ಸ್ತೀಯ? ಅದನ್ನೆಲ್ಲ ಈಗಲೇ ಕೇಳ್ಬೇಡ ದಿವ್ಯಾ. ಅದನ್ನೆಲ್ಲ ನಾನೇ ಪ್ಲಾನ್ ಮಾಡ್ತೀನಿ. ಮದ್ವೆ ಹೇಗ್ ನಿಲ್ಲುತ್ತೆ, ಅದಕ್ಕೆ ನೀನೇನು ಮಾಡಬೇಕು ಅಂತ ನಾನೇ ತಿಳಿಸ್ತೀನಿ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿದೆ. ಆದ್ರೆ ಒಂದಂತೂ ನಿಜ, ಯಾರು ಏನೇ ಪ್ರಯತ್ನ ಪಟ್ರು ನಿನ್ನ ಮತ್ತೆ ಕಾರ್ತಿಕ್ ಮದ್ವೆ ಖಂಡಿತ ಆಗಲ್ಲ. ಓಕೆ, ಬಾಯ್. ನಿನಗೆ ಬಂದಿರೋ ಕಾಯಿಲೆ ಹೆಸರು ಪಾಲಿಸಿಥೇಮಿಯಾ. ಅದು ರಕ್ತದ ಕಣಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ. ನೀನ್ ರಿಪೋರ್ಟ್ ಎಲ್ಲ ನೋಡಿದ ಮೇಲೆ ಗೊತ್ತಾಯ್ತು ನನಗೆ. ಅದು ಈಗಾಗಲೇ ಸಿವಿಯರ್ ಸ್ಟೇಜ್ ತಲುಪಿದೆ. ಕಾರ್ತಿಕ್, ನಿನ್ ಕಣ್ಣಲ್ಲಿ ನೀರ? ಯಾಕೆ? ಅಣ್ಣನಿಗೆ ಏನಾಗಿದೆ? ಚಿಕ್ಕಪ್ಪ ತುಂಬಾ ಆತಂಕ ಮಾಡ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಅವ್ರಿಗೆ ಎಲ್ಲ ವಿಷಯ ಹೇಳೋದು ಸರಿಯಲ್ಲ. ಹಾಗಂತ ಹೇಳ್ದೆ ಇರಕ್ಕೂ ಆಗಲ್ಲ. ಏನ್ ಮಾಡ್ಲಿ? ನಿನ್ನೆ ಕಣೋ ಕೇಳ್ತಾ ಇರೋದು. ಏನಾಗಿದೆ ಅಣ್ಣನಿಗೆ? ನೀವು ಅಪ್ಪನ ಬಗ್ಗೆ ಹೀಗೆ ಕೇಳಿದ್ರಲ್ಲ, ನನಗೆ ದುಃಖ ತಡ್ಕೊಳಕ್ ಆಗ್ಲಿಲ್ಲ ಚಿಕ್ಕಪ್ಪ. ಅಪ್ಪನಿಗೆ ಅಂಥದ್ದೇನೂ ಆಗಿಲ್ಲ. ಆದರೂ ನಿಮ್ಮ ಹತ್ರ ಕೆಲವು ವಿಷಯಗಳು ಮಾತಾಡಬೇಕು. ಹೇಳು, ಏನದು? ನೀವು ಹೇಳ್ದಾಗೆ ಅಪ್ಪನಿಗೆ ಮುಂಚೆ ಇದ್ದಷ್ಟು ಕಾನ್ಫಿಡೆನ್ಸ್ ಇಲ್ಲ. ಆದರೆ ಅಪ್ಪ ಅದನ್ನು ಯಾರ ತಾನೂ ಹೇಳ್ಕೊತಾ ಇಲ್ಲ. ಅದಕ್ಕೆ ನಾನೇ ಹೋಗಿ ಮುಕುಂದ್ ಅಂಕಲ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿ ಬಂದೆ. ಮುಕುಂದ್ ಅವ್ರ ಹತ್ರನ ಏನ್ ಹೇಳಿದ್ರು? ಅವರು ಅಪ್ಪನ್ನ ಕರೆಸಿ ಕೆಲವೊಂದು ಟೆಸ್ಟ್ ಮಾಡಿದ್ರಂತೆ. ಅಪ್ಪ ಯಾಕೆ ಈ ಟೆಸ್ಟ್ಗಳು ಅಂತ ಕೇಳಿದಾಗ ಅಂಕಲ್ ಏನು ಹೇಳ್ದೆ, ರಿಸಲ್ಟ್ಸ್ ಬಂದಮೇಲೆ ನನ್ನ ಕರ್ಸ್ಕೊಂಡು ಮಾತಾಡಿದ್ರು. ನಿಮ್ಮಪ್ಪನಿಗೆ ಏನೂ ತೊಂದರೆ ಇಲ್ಲ, ಸ್ವಲ್ಪ ದೇಹಕ್ಕೆ ಸ್ಟ್ರೆಸ್ ಆಗಿದೆ ಅಷ್ಟೇ. ಏಜ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತಗೊಳಕ್ ಹೇಳಿದ್ರೆ ಅಷ್ಟೇ. ರೆಸ್ಟ್ ಅಲ್ಲಿ ಇರ್ಬೇಕಂತ? ಮತ್ತೆ ಅಣ್ಣ ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ದಾರೆ. ಹಾ, ನಾನು ಅದನ್ನೇ ಕೇಳಿದೆ ಚಿಕ್ಕಪ್ಪ. ಅದಕ್ಕೆ ಅಂಕಲ್ ಇದ್ದವರು, ನಿಮ್ಮಪ್ಪ ಜೀವನದಲ್ಲಿ ತುಂಬಾ ನೋಡ್ಬಿಟ್ಟಿದ್ದಾನೆ, ಅವನಿಗೆ ಎಲ್ಲ ಸಹಿಸ್ಕೊಳ್ಳೋ ಶಕ್ತಿನೂ ಇದೆ, ಹಾಗಂತ ಅವನ ದೇಹಕ್ಕೆ ಸ್ಟ್ರೆಸ್ ಕೊಡೋದು ಒಳ್ಳೇದಲ್ಲ, ಅವನಿಗೆ ಶಾಕ್ ಆಗದೆ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಇದನ್ನೆಲ್ಲ ಯಾರ ಹತ್ರ ಹೇಳಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದೆ. ಕಾರ್ತಿಕ್, ನಿಜವಾಗ್ಲೂ ಇಷ್ಟೇನಾ? ಹೌದು ಚಿಕ್ಕಪ್ಪ, ಬೇಕಿದ್ರೆ ನೀವೇ ಮುಕುಂದ್ ಅಂಕಲ್ ಜೊತೆ ಮಾತಾಡಿ. ಪರವಾಗಿಲ್ಲ ಕಾರ್ತಿಕ್, ಆದ್ರೂ ಈ ವಿಚಾರ ನಮ್ಮ ಮನೇಲಿ ಯಾರಿಗೂ ತಿಳಿಸದೆ ನೀನೇ ಹ್ಯಾಂಡಲ್ ಮಾಡಿದ್ಯಲ್ಲ, ಒಳ್ಳೇದಾಯ್ತು. ಈಗ ನಮ್ಗಿರೋ ಜವಾಬ್ದಾರಿ ಏನಂದ್ರೆ, ಅಣ್ಣ ಆಸೆ ಪಟ್ಟಿರೋ ಹಾಗೆ ನಿನ್ನ ಮದುವೆ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ಸಂತೋಷದಿಂದ, ಸಂಭ್ರಮದಿಂದ, ವಿಜೃಂಭಣೆಯಿಂದ ನಡಿಬೇಕು ಅಷ್ಟೇ. ಹೌದು ಚಿಕ್ಕಪ್ಪ, ಮದುವೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಅಕಸ್ಮಾತ್ ಹಾಗೇನಾದರೂ ಆದ್ರೆ ಅಪ್ಪನಿಗೆ ತುಂಬಾ ಹರ್ಟ್ ಆಗುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಕಾರ್ತಿಕ್. ಈಗಾಗಲೇ ನಮ್ಮ ಮನೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ
ಕೆಲವಷ್ಟು ಎಡವಟ್ಟುಗಳು ನಡೀತಾನೇ ಇದೆ. ಇದು ಯಾಕೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಯಾರಿಂದ ನಡೀತಾ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ನಾನು ನೋಡ್ಕೋತೀನಿ. ಕಾರ್ತಿಕ್, ನೀನು ಅಷ್ಟೇ. ನಿನ್ನ ಸುತ್ತಮುತ್ತ ಏನೇ ನಡೆದ್ರು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಈ ಮದುವೆ ನಿನ್ನ ಜೀವನ, ಅಣ್ಣನಿಗೆ ಜೀವನದ ದೊಡ್ಡ ಆಸೆ. ನಿನ್ನ ಜೀವನಕ್ಕೆ ಆಗ್ಲಿ ಅಣ್ಣನ ಆಸೆಗಾಗ್ಲಿ ಯಾವ ತೊಂದರೆನೂ ಆಗ್ಬಾರ್ದು ಕಾರ್ತಿಕ್. ಅಂದಹಾಗೆ ಈ ಮದುವೆ ವಿಚಾರದಲ್ಲಿ ಯಾರಿಂದನಾದ್ರೂ ಸಣ್ಣ ಸಮಸ್ಯೆ ಆಗುತ್ತೆ ಅಂತ ನಿನಗೆ ಅನ್ಸಿದ್ರೆ ಅವನ್ನ ಆದಷ್ಟು ದೂರ ಇಡು ಕಾರ್ತಿಕ್. ಈ ನನ್ನ ಮಾತಿನಲ್ಲಿರೋ ಒಳ ಅರ್ಥ ಏನು ಅನ್ನೋದು ನಿನ್ಗೀಗಾಗಲೇ ಅರ್ಥ ಆಗಿರುತ್ತೆ. ಅರ್ಥ ಆಯ್ತು ಚಿಕ್ಕಪ್ಪ. ನಾನು ಈ ಕೆಲಸ ಆಗಲೇ ಮಾಡಿದ್ದೀನಿ. ಐ ವಿಲ್ ಹ್ಯಾಂಡಲ್ ಚಿಕ್ಕಪ್ಪ. ಗುಡ್. ಅರಿಶಿನ, ಕುಂಕುಮ, ಹೂವ, ಆಮೇಲೆ ಎಲೆ ಅಡಿಕೆ, ಬಟ್ಲಡಿಕೆ, ಬಟ್ಟಲಡಿಕೆ, ಮೋತಿ ಹಾರ ಅಂತ ಬೀಗರನ್ನ ಎದುರುಗೊಳ್ಳಕ್ಕೆ ಎಷ್ಟು ಬೇಕತ್ತೆ ಅದು? ಒಂದ್ 40 ಬೇಕಾಗತ್ತೆಮ್ಮ. 40 ಅನ್ಕೊಳ್ಳೋಣ. ಆಮೇಲೆ ಕೋಸಂಬರಿ ಪಾನಕ ಮಾಡಿಸ್ಬೇಕು. ಗಂಡನ ಬರುತ್ತಲ್ಲ ಗಂಡು ಅವಾಗ. ಆಮೇಲೆ ಇನ್ನೇನು ನೋಡ್ದು ಅವ್ರ ಪೂಜೆ ಆದ್ಮೇಲೆ ತಾಂಬೂಲ ಕೊಡ್ಬೇಕು. ಅದಕ್ಕೆ ಎಲೆ ಅಡಿಕೆ ಅಂತ ಹೇಳಿದ್ದು. ಸರಿ, ಬಂದ್ರು ಇವರು. ಸತ್ಯ ತಗೊಮ್ಮ, ಒಂದ್ ಗೊನೆ ಬಾಳೆಹಣ್ಣು ಕೇಳಿದಲ್ಲ, ಅದ್ರಲ್ಲಿದೆ. ಅದ್ರಲ್ಲಿ 50 ತೆಂಗಿನಕಾಯಿ ಇದೆ, ಲೆಕ್ಕ ಹಾಕೊಂಡ್ಬಿಡು. ಮತ್ ಸಾಕಾಗತ್ತಾ ನೋಡು. ಆಯ್ತು. ಸಾಕಾಗತ್ತೆ ಕಣೆ, ನಾವೇನ್ ತಾಂಬೂಲ ಕೊಡಲ್ವಲ್ಲ, ಅವರೇ ತಾನೇ ಕೊಡೋದು. ಸರಿ ಸರಿಮ್ಮ, ನಾನ್ ಚಪ್ರಕ್ಕೆ ಗರಿ ಬೊಂಬು ಎಲ್ಲ ಹೇಳ್ಬಿಟ್ಟು ಬಂದ್ಬಿಡ್ತೀನಿ, ಆಯ್ತಾ? ಸರಿ. ಸತ್ಯ, ಗ್ಯಾರೇಜ್ಗೆ ಹೋಯ್ತಾ ನಾನು ಹೇಳ್ಬಿಟ್ಟು ಹೋಯ್ತೀನಿ, ನೀ ಇರೋ. ಏ ಗುಂಗ್ರು, ಮತ್ತೆ ತೆಂಗಿನಕಾಯಿ ನಮ್ ಕೈಲಿ ಸುಲಿಯಕ್ ಆಗಲ್ಲಪ್ಪ. ಯಾರನ್ನಾರ ಕರ್ಕೊಂಬಂದ್ ಸುಲಿಸ್ಬಿಡು. ಆಂಟಿ, ಅದೆಲ್ಲ ಟೆನ್ಷನ್ ತಗೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ಅಮ್ಮ, ಟೀ ಕೊಡಮ್ಮ. ಕೊಡ್ತೀನಿ. ಸುಸ್ತಾ ಇದ್ದೇನೆ. ಗಿರಿಜಮ್ಮ. ಸತ್ಯ, ನಾನು ಕೊಟ್ಟಿರೋ ಲಿಸ್ಟಲ್ಲಿರೋ ಕೆಲಸಗಳೆಲ್ಲ ಆಗಿದೇನೆ? ಅಮ್ಮ, ಮೊದ್ಲು ಮದ್ವೆ ಮನೆಗೆ ಬೇಕಾಗಿರೋ ಲಿಸ್ಟ್ಗಳೆಲ್ಲ ಕೊಡು. ಕೆಲ್ಸ ಆಗಿದ್ಯಾ ಅಂದ್ರೆ ಹೇಗಾಗತ್ತೆ? ನೀವು ಕೊಡ್ಬೇಕಾಗಿರೋ ಇನ್ವಿಟೇಷನ್ ಎಲ್ಲ ಕೊಟ್ರಾ? ಇನ್ನೊಂದು 20-30 ಮನೆ ಇದೆ ಕಣೆ. ಇನ್ಯಾವಾಗಮ್ಮ ಕೊಡೋದು? ಮದುವೆ ಮುಗಿದ್ಮೇಲೆ ಕೊಡ್ತೀರಾ? ಬೇಗ ಕೊಡೋಗಿ. ಅಪ್ಪ, ನಿಂದೆ ಕಾರ್ ಇದೆ ಅಲ್ವಾ, ನೀನು ಅಜ್ಜಿನ ಕರ್ಕೊಂಡು ಹೋಗಿ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ ಬಾ. ಮುಚ್ಚಬಾಯಿ, ಕಾರ್ನ ಸರ್ವಿಸ್ ಬಿಟ್ಟಿದ್ದೇನೋ. ಕಾರ್ ಸರಿ ಇಲ್ಲ ಅಂದ್ಮೇಲೆ ಹೆಂಗೋ ಹೋಗಕ್ಕಾಗುತ್ತೆ? ಬುದ್ಧಿ ಇಲ್ದೊಂದು. ಏನಾಗಿದೆ ಗಾಡಿ ದೊಡ್ಡಪ್ಪ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ, ನಾನ್ ಸರಿ ಮಾಡ್ಕೊಡ್ತೀನಿ. ಪ್ರಾಬ್ಲಮ್ ಏನಿಲ್ಲ, ಫ್ರೀ ಸರ್ವಿಸ್ ಅಲ್ವಾ, ಅದಕ್ಕೆ ಸರ್ವಿಸ್ ಕೊಟ್ಬಿಡಿ. ಫ್ರೀ ಸರ್ವಿಸಾ? ನಿಮ್ದು ಸೆಕೆಂಡ್ ಹ್ಯಾಂಡ್ ಕಾರ್ ತಾನೆ? ಅದು ಏನ್ ಕಾರ್ ಅಂದ್ರೆ, ಜಾನ್ಕಿ, ಅಡ್ಗೆಗೆ ಯಾರನ್ನ ಕರೆಸ್ತಿದೀಯೇ? ಚಪ್ರದ ಅಡ್ಗೆ ಚಪ್ಪರ್ಸ್ಕೊಂಡ್ ತಿನ್ನೋ ಹಂಗಿರ್ಬೇಕು ನೋಡು. ಯಾರನ್ನ ಯಾಕೆ ಕರೆಸ್ಬೇಕು ಸುಶೀಲಾ? ನಾವೇ ಮಾಡ್ತೀವಿ ಬಿಡು. ಅದೇಗಾಗತ್ತೆ ಅಲ್ಲ, ದಿನ ಅಡಿಗೆ ಮಾಡೋದು ಒಂದೇ, ಮದುವೆ ಮನೇಲಿ ಅಡಿಗೆ ಮಾಡೋದು ಒಂದೇನಾ? ನೋಡಿ, ಮದುವೆ ಮನೆ ಮೇಲೆ ಸ್ಪೆಷಲ್ ಆಗಿ ಅಡಿಗೆ ಇರಬೇಕು. ಅದಕ್ಕೆ ನಾನು ಅಡಿಗೆ ಭಟ್ರು ಕರೆಸ್ತೀನಿ, ರುಚಿ ರುಚಿಯಾಗಿ ಅಡಿಗೆ ಮಾಡಾಕ್ತಾನೆ. ಖರ್ಚೊಂದು ನೋಡ್ಕೊಂಡ್ರೆ ಸಾಕು ನೀವು. ಅಡಿಗೆ ಭಟ್ರು ಬೇಡ, ಯಾರು ಬೇಡ. ನಾನು ಜಾನಕಿ ಹಬ್ಬ ಹರಿದಿನಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಅಡಿಗೆಗಳು ಮಾಡಿಲ್ವಾ? ಇನ್ನೊಂದು 50 ಜನಕ್ಕೆ ಮಾಡಕ್ಕಾಗಲ್ವಾ? ಹಾಗಂತ 100 ಜನಕ್ಕೂ ನೀವೇ ಅಡಿಗೆ ಮಾಡಕ್ ಆಗತ್ತಾ ಅತ್ತೆ? ಪಾಪ, ನಿಮ್ಗ್ ಕಷ್ಟ ಆಗತ್ತೆ ಅಂತ ಇವ್ರು ಹಾಗೆ ಹೇಳ್ತಿದಾರ ಅಷ್ಟೇ. ಅಮ್ಮ, ನಮ್ಮಪ್ಪ ಕಷ್ಟ ಕೊಟ್ಟು ಕಷ್ಟ ಕಮ್ಮಿ ಮಾಡ್ತಿದ್ದಾನೆ, ಜಾಣ. ಇಲ್ಲ ದೊಡ್ಡಮ್ಮ, 100 ಜನ ಎಲ್ಲ ಚಪ್ರದ ಪೂಜೆಗೆ ಬರಲ್ಲ. ಇಲ್ಲೇ ಸುತ್ತಮುತ್ತ ಇರೋರು ಬರ್ತಾರೆ. ಎಲ್ರು ಮದ್ವೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ಕಣಮ್ಮ ಸತ್ಯ ನಾನು ಹೇಳ್ತಾ ಇರೋದು. ಒಂದಷ್ಟು ಜನಕ್ಕಾದ್ರೂ ರುಚಿ ರುಚಿಯಾಗಿ ಅಡಿಗೆ ಮಾಡೋದ ಬೇಡವೆ? ಖಂಡಿತ ಹಾಕೋಣ ದೊಡ್ಡಪ್ಪ. ನೀವು ಭಟ್ರಿಗೆ ಹೇಳಿ, ನಾನು ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಸತ್ಯ, ಸುಮ್ಮನಿರು ಗಿರ್ಜಮ್ಮ. ಒಂದ್ 2-3 ಸಾವಿರ ಏನು ವ್ಯತ್ಯಾಸ ಮಾಡಲ್ಲ. ಸತ್ಯ, ಊಟಕ್ಕೆ ಲಾಡು ಮಾಡಿಸು ಸತ್ಯ.
ನಂಗೆ ಲಾಡು ಅಂದ್ರೆ ತುಂಬಾ ಇಷ್ಟ. ಆಯ್ತು ಕಣೋ, ನೀನ್ ಊಟಕ್ಕೆ ಕೂತ್ಕೊಂಡಾಗ ನಿನಗೆ ಎಷ್ಟು ಬೇಕೋ ಅಷ್ಟು ಲಾಡುತ್ತೀನಿ. ಸರಿ, ಓಕೆ. ಮತ್ತೆ ಚಪ್ರ ಹಾಕಕ್ಕೆ ಯಾರಿಗಮ್ಮ ಹೇಳಿದ್ಯಾ? ಹೌದಲ್ವೇನ ಸತ್ಯ? ಚಪ್ರ ಹಾಕಕ್ ಯಾರಿಗೆ ಹೇಳಿದ್ಯೆ? ಮೋ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಂಗು ಸೀತಂಗು ಏನ್ ಸಂಬಂಧ ಅಂತ ಕೇಳ್ದಾಗ ಆಯ್ತು. ಈಗ ತಾನೇ ಗುಂಗ್ರು ಹೇಳಲಿಲ್ವಮ್ಮ, ಹೋಗ್ತಾ ಗರಿಗೆ ಮತ್ತೆ ಬೊಂಬಗೆಲ್ಲ ಹೇಳ್ಬಿಟ್ಟು ಹೋಗ್ತೀನಿ ಅಂತ. ಇನ್ಯಾರೋ ಯಾಕೆ ಚಪ್ರ ಹಾಕ್ಬೇಕು? ನಾನು ಮತ್ತೆ ನನ್ ಗ್ಯಾಂಗ್ ಇಲ್ವಾ? ಸತ್ಯ, ಚಪ್ರ ಹಾಕಕ್ ನಾನು ಬರ್ತೀನಿ. ಮೊದಲು ಹೊಟ್ಟೆಗೆ ಹಾಕ್ಕೊಳಪ್ಪ, ಆಮೇಲೆ ಚಪ್ರ ಹಾಕಿವಂತೆ. ಚಪ್ರ ಚಪ್ರ. ಸತ್ಯ, ಹಾಗಾದ್ರೆ ಇನ್ವಿಟೇಷನ್ ಕೊಡೋದಕ್ಕೆ ನಾನು ನಿನ್ ಗಾಡಿಲಿ ಬಂದ್ಬಿಡ್ತೀನಿ. ಇಬ್ರು ಬೈಕಲ್ಲಿ ಜಿಮ್ ಅಂತ ಹೋಗ್ಬಿಡೋಣ. ಏನಂತೆ? ನೀನ್ ನನ್ ಬೈಕಲ್ಲಿ ಕೂತ್ಕೋತೀಯ ಅಂದ್ರೆ ಅದಕ್ಕಿನ್ನ ಖುಷಿ ವಿಚಾರ ಇನ್ನೇನಿದೆ ಹೇಳು? ಸತ್ಯ, ನಾವು ಆಟೋದಲ್ಲೇ ಹೋಗಿ ಬರೋಣ. ತುಂಬಾ ದೂರ ಏನಿಲ್ಲ, ಇಲ್ಲೇ ಅಕ್ಕಪಕ್ಕ ಒಂದು 10-20 ಮನೆ ಅಷ್ಟೇ. ಸರಿ ಗಿರ್ಜಮ್ಮ. ಈಗೆಲ್ಲ ನನ್ನ ಕಂಟ್ರೋಲಲ್ಲಿದೆ. ದಿವ್ಯಾ ನನ್ನ ಕಡೆ ಪೂರ್ತಿ ಡೈವರ್ಟ್ ಆಗಿದ್ದಾಳೆ. ಈಗ ನಾನು ಯಾವುದೇ ಲೆವೆಲ್ಗೆ ಬೇಕಾದ್ರೂ ರಿಸ್ಕ್ ತಗೋಬಹುದು. ದಿವ್ಯನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಾಲ. ಅವಳು ಈಗ ಇದ್ದಾಗೆ ನೆಕ್ಸ್ಟ್ ಸೆಕೆಂಡ್ ಇರೋದಿಲ್ಲ. ಅವಳನ್ನ ನಂಬೋದು ದೊಡ್ಡ ರಿಸ್ಕೆ. ಅದ್ ನನಗೆ ಗೊತ್ತು ಮೇಡಮ್. ನೀವ್ ದಿವ್ಯಾನ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀರಾ, ಆದ್ರೆ ನಾನು 3-4 ವರ್ಷದಿಂದ ನೋಡ್ತಾ ಇದ್ದೀನಿ. ನೀವು ಅವಳ ಜೊತೆ ಪೈಪೋಟಿಗೆ ನಿಂತವ್ರು, ಆದ್ರೆ ನಾನು ಅವಳನ್ನ ಪ್ರೀತಿ ಮಾಡಿದವನು. ಅವಳೇನು ಎತ್ತ ಅಂತ ನನಗ್ ಗೊತ್ತಿರಲ್ವಾ? ಸರಿ, ಹಾಗಿದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಪ್ಲಾನ್ಗಳ ಬಗ್ಗೆನೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ನಾವ್ ಏನೇ ಮಾಡಿದ್ರು ದಿವ್ಯಾ ಮಾತ್ರ ನಮ್ಗೆ 100% ಸಪೋರ್ಟ್ ಮಾಡ್ತಾಳೆ. ಮೇಡಮ್, ಒಂದು ಖುಷಿಯಾದ ವಿಚಾರ ಏನ್ ಗೊತ್ತಾ? ಇಷ್ಟು ದಿನ ಗಾಳ ಹಾಕಿ ಮೀನ್ ಬಿಡುತ್ತಾ ಅಂತ ಕಾಯ್ಕೊಂಡು ಕುತ್ಕೋಬೇಕಾಗಿತ್ತು. ಆದ್ರೆ ಈಗ ಮೀನೇ ಗಾಳಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಮೊದಲು ನೀನು ಪ್ಲಾನ್ ಏನು ಅಂತ ಹೇಳು. ಪ್ರತಿ ಸತಿನೂ ಪ್ಲಾನ್ ಮಾಡಿದಾಗ ಏನಾದ್ರೂ ಒಂದು ಎಡವಟ್ಟಾಗಿ ಪ್ಲಾನ್ ಫ್ಲಾಪ್ ಆಗ್ತಾನೆ ಇದೆ. ಪ್ರತಿ ಸಾರಿ ಒಂದ್ ಲೆಕ್ಕ ಆದ್ರೆ ಈ ಸಾರಿನೇ ಒಂದ್ ಲೆಕ್ಕ. ಈ ಸಾರಿ ಬಾಲ ಏನ್ ಮಾಡ್ತಾನೆ ಅಂತ ಯಾರಿಗೂ ಹೇಳಲ್ಲ. ಅಂದ್ಹಾಗೆ ಮೇಡಮ್, ಸರಿ ನೀವು ನನಗೆ ದೊಡ್ಡ ಅಮೌಂಟ್ನೇ ಸೆಟ್ಲ್ ಮಾಡಬೇಕಾಗತ್ತೆ. ನೋಡ್ ಬಾಲ, ಮೊದಲು ಪ್ಲಾನ್ ಏನಂತ ಹೇಳು, ಆಮೇಲೆ ಬೇಕಾದ್ರೆ ದುಡ್ಡಿನ ಬಗ್ಗೆ ಮಾತಾಡೋಣ. ನಿನ್ನ ಬ್ಲೈಂಡ್ ಆಗಿ ನಂಬಿ ಅಷ್ಟೊಂದೆಲ್ಲ ದುಡ್ಡು ಕೊಡಕ್ ಆಗಲ್ಲ. ನನ್ನ ನಂಬಿ ಮದ್ವೆನೇ ಬೇಡ ಅಂತಿದ್ದಾಳೆ ದಿವ್ಯಾ. ಅಂತದ್ರಲ್ಲಿ ನಿಮ್ಗೆ ದುಡ್ಡೇ ದೊಡ್ಡದನ್ನಿಸ್ತಿದ್ಯಾ? ಪರವಾಗಿಲ್ಲ ಬಿಡಿ, ಎಣ್ಣೆ ಬಂದಾಗ ಕಣ್ ಮುಚ್ಕೊಂಡ್ರು ಅನ್ನೋ ಹಾಗೆ ಎಲ್ಲ ಒಳ್ಳೇದಾಗೋ ಟೈಮಲ್ಲಿ ನೀವ್ ವಾಪಸ್ ಹೋಗ್ತೀನಿ ಅಂದ್ರೆ ಈ ಬಾಲ ತಾನೇ ಏನ್ ಮಾಡಕ್ಕಾಗತ್ತೆ? ವಾಪಸ್ ಹೋಗಕ್ ಅಲ್ಲ ಬಾಲ, ನಾನ್ ನಿನಗೆ ಕೆಲಸ ವಹಿಸಿದ್ದು. ಮತ್ತೆ ದುಡ್ಡಿದ್ರೆ ಮಾತ್ರ ಇಲ್ಲಿ ಕೆಲಸ ಆಗೋದು ಮೇಡಮ್. ದುಡ್ಡಿದ್ರೆ ನಾಳೆ ದಿನ ದಿವ್ಯಾ ನನ್ನ ಹೆಂಡತಿ, ಇಲ್ಲ ಅಂದ್ರೆ ನಿಮ್ಮನೆ ಸೊಸೆ. ಈಗ ನೀವ್ ನನಗ್ ದುಡ್ಡು ಕೊಡೋದು ದೊಡ್ಡ ವಿಷಯನೋ ಅಥವಾ ದಿವ್ಯಾ ನಿಮ್ಮನೆಗ್ ಸೊಸೆ ಆಗೋದು ದೊಡ್ಡ ವಿಷಯನೋ? ಯೋಚನೆ ಮಾಡಿ. ನಾನು ಸ್ವಲ್ಪ ಬಿಜಿ. I'll call you back.